ಬಿಳಿ ಕೂದಲವರೆಲ್ಲ ಒಂದಾಗಿ ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಜೊತೆಲಿ ಇದ್ದವರೆಲ್ಲ ಖಾಲಿ ಡಬ್ಬುಗಳು ಅಂತ ನಾನು ಸರ್. ಶಾಸಕರು ಸ್ವಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಸರ್. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಗೆಲ್ತಿರೋದು. ದ್ರೋಹ ಮಾಡಿದ್ದಾರೆ ಗೊತ್ತಿತ್ತು. 60 ಓಟು ರೀಚ್ ಆಗ್ತೀನಿ ಅಂತ ಕೂಡ ಗೊತ್ತಿತ್ತು ನನಗೆ. ಬಚ್ಚೇಗೌಡರು ಹುಷಾರಿಲ್ಲ ಅಂದರು. ಒಂದು ದಿನ ನನ್ನ ಬಳಿ ಕ್ಯಾನ್ವಾಸ್ ಬಂದರು. ನನ್ನ ಜೊತೆಯಲ್ಲಿ ಮನೆಯಲ್ಲಿ ನಿರಂತರವಾಗಿ ಫೋನ್ಗಳು ಮಾಡಿಕೊಂಡು ನನ್ನ ಪರವಾಗಿ ಮತ ಕೇಳಿದರು. ಹಾಗಾಗಿ ನನ್ನ ಸ್ನೇಹಿತರಾದಂಥ ನುಗ್ತಳ್ಳಿ ರವಿಯವರು ನನಗೆ 10 ದಿನಗಳ ಕಾಲ ನನಗೆ ಜೊತೆಯಲ್ಲಿದ್ದು ಎಲ್ಲ ರೀತಿ ಸಹಾಯ ಮಾಡಿ ನನಗೆ ಗೆಲುವಿಗೆ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ವೆಂಕಟೇಶ್ ಕೆಲಸಗಾರ, ಆತನಿಗೆ ಓಟ್ ಹಾಕಿಸ್ಬೇಕು, ಓಟ್ ಕೊಡಿಸ್ಬೇಕು. ಓಟು ಹಾಕಿ ನನ್ನನ್ನು, ನನ್ನ ಹಿತೈಷಿ, ನನ್ನ ಸ್ನೇಹಿತರುಗಳು, ಬಹಳ ಜನ ಸ್ನೇಹಿತರುಗಳಿದ್ದಾರೆ, ಅವರೆಲ್ಲರಿಗೂ ನಾನು ನಿಮ್ಮ ಮೂಲಕ ಕೃತಜ್ಞತೆಗಳು. ನಿಮ್ಮ ಬಗ್ಗೆ ನಿಮ್ಮ ಪಕ್ಷದವರೇ ನಿಮ್ಮ ಜೊತೆ ಇದ್ದವರು ಲೂಟ್ಕೋರನ್ನ ಸೋಲಿಸಿ ಅಂತ ಹೇಳಿದ್ರು ಸರ್. ಈಗ ಭ್ರಷ್ಟನ್ನ ಸೋಲಿಸಿ ಅಂತ ಬಿಳಿ ಕೂದಲವರೆಲ್ಲ ಒಂದಾಗಿದ್ರು. ಈಗ ಯಳವಳ್ಳಿ ರಮೇಶ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಲ್ಲ ಅಂತ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲರೂ ಕೂಡ ರಮೇಶ್ ಅವರಿಗೆ ವಯಸ್ಸಾಗಿದೆ, ಅವ್ರ ಕೈಲಿ ಇದು ನಿಭಾಯಿಸೋಕ್ಕಾಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಏನೋ ಅದನ್ನು ಮಾತಾಡೋದು ಬೇಡ, ಬಹಳಷ್ಟು ಜನ ಏನೇನು ಬೇಕೋ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು. ಆದರೆ ಮತದಾರರುಗಳು ತೀರ್ಪು ಕೊಟ್ಟಿದ್ದಾರಲ್ಲ, ಯಾರು ನಂದು ತಪ್ಪ ಅವ್ರ ತಪ್ಪ. ರಮೇಶ್ ಅಣ್ಣವರ ದುಡ್ಡಿಗೋಸ್ಕರ ಯಾರು ಬೇಕಾದರೂ ಸೇರಿಕೊಂಡು ಯಾರೋ ಇಂದ್ರ ಚಂದ್ರ ಅಂತ ಹೊಗಳ್ತಾರೆ. ಒಂದು ಪಕ್ಷದಲ್ಲಿ ಬೆಳಗ್ಗೆ ಒಂದು ಪಕ್ಷ, ಸಾಯಂಕಾಲ ಒಂದು ಪಕ್ಷಕ್ಕೆ ಹೋಗಿ ಹೊಗಳೋರು ನೀವು ನೋಡಿದ್ದೀರಾ ಮಾಧ್ಯಮಗಳವರು. ಇಂಥವರು ಖಾಲಿ ಡಬ್ಬಗಳು ಸೌಂಡ್ ಮಾಡ್ತೇ ಹೊರತು ತುಂಬಿದ ಡಬ್ಬಗಳು ಯಾವುದೂ ಸೌಂಡ್ ಮಾಡಿಲ್ಲ. ಎಲ್ಲ ಅವರು ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಜೊತೆಯಲ್ಲಿ ಇದ್ದವರೆಲ್ಲ ಖಾಲಿ ಡಬ್ಬಗಳು ಅಂತ ನಾನು ಇವತ್ತು ಇಷ್ಟು ದಿನ ಯಾಕೆ ಹೇಳಲಿಲ್ಲ ಅಂದರೆ 1ನೇ ತಾರೀಕು ಅವ್ರಿಗೆ ಉತ್ತರ ಕೊಡಬೇಕು ಅಂತ ನಾನು ಕಾದಿದ್ದೆ. ಬಹಳಷ್ಟು ಜನ ಖಾಲಿ ಡಬ್ಬಗಳು ಸೌಂಡ್ ಮಾಡಿದ್ರೆ ಹೊರತು ಏನು ಮತದಾರರು ಬಹಳ ಗೌಪ್ಯವಾಗಿ ನನಗೆ ಮತ ಚಲಾಯಿಸಿದೆ. ಹಾಗಾಗಿ ರಮೇಶ್ ಅಣ್ಣವ್ರಿಗೆ ಮೂರು ಪೋಸ್ಟ್ ಇದೆ ಅಂತ ನಾನು ಅವತ್ತಿಂದ ಹೇಳ್ಕೊಂಡ್ಬಂದಿದ್ದೆ. ಹಾಗಾಗಿ ಜನ ರಿಜೆಕ್ಟ್ ಮಾಡಿ. ಬಿಜೆಪಿ ಅವರು ವಾಪಸ್ ತೊಗೊಂಡಿದ್ದು ಕೂಡ ನಿಮ್ಗೆ ಎಲ್ಲಾದ್ರೂ ಸಹಕಾರ ಆಯಿತಾ ಅಂತ ಗೆಲ್ಲಕ್ಕೆ ಸರ್? ಈಗ ಮತ್ತೆ ನೀವು ಗೆದ್ದ ಮೇಲೆ ಬಿಜೆಪಿಗೂ ಹೋಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ನನ್ನನ್ನು ನೋಡ್ತೀರಲ್ಲ, ಪಾಂಪ್ಲೇಟಲ್ಲಿ ನೀವು ಹೇಳಿದ್ರಿ BJP ಜೊತೆ ಹೋಗ್ಬಿಡ್ತಾರೆ ಕ್ಯಾಂಡಿಡೇಟ್ ಆಗ್ಬಿಟ್ರು ಅಂತ. ಪಾಂಪ್ಲೇಟಲ್ಲಿ ಯಾರು ಫೋಟೋ ಹಾಕ್ಕೊಂಬಂದೆ ನಾನು? ಯಾರು ಲೀಡರ್ಗಳು ಫೋಟೋ ಹಾಕ್ಕೊಂಬಂದರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಫೋಟೋ ಹಾಕ್ಕೊಂತಾನೆ ನಾನು ಚುನಾವಣೆ ಮಾಡಿದ್ದು. ಅಲ್ಲಿಗೇನು ಅರ್ಜಿ ಹಾಕೋವರೆಗೂ ಒಂಥರ ಇತ್ತು, ಪಾಂಪ್ಲೇಟ್ ಹೊಡ್ಸೋವರೆಗೂ ಒಂಥರ ಇತ್ತು. ಪಾಂಪ್ಲೇಟ್ ಹೊಡಿಸಿ ಕಾಂಗ್ರೆಸ್ ಮುಖಂಡರಿಗೆ ಫೋಟೋ ಹಾಕಿದ್ಮೇಲೆ ಅದೆಲ್ಲ ಹೊರಟೋಯ್ತಲ್ಲ ಗಾಳಿಗೆ. ಅಪಪ್ರಚಾರಕ್ಕೆ ಯಾವತ್ತೂ ಸಿಗೋದಿಲ್ಲ ಮಾನ್ಯತೆ. ಒರಿಜಿನಾಲಿಟಿ, ಡೂಪ್ಲಿಕೇಟ್. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಪ್ರತಿಷ್ಠೆ ಆಗಿ ಸರ್, ಶಾಸಕರು ಬಹಳ ದೊಡ್ಡವರು, ಬಹಳ ದೊಡ್ಡ ಮನುಷ್ಯ. ಅವ್ರ ಬಗ್ಗೆ ನಾನು ಏನು ಹೇಳೋದು ಬೇಕಾಗಿಲ್ಲ. ಏಕೆಂದರೆ 2.5 ವರ್ಷದ ಹಿಂದೆಗಡೆ ಒಂದು ದಾರಿ ಗೊತ್ತಿಲ್ಲ, ಒಂದು ರಸ್ತೆ ಗೊತ್ತಿಲ್ಲ, ಒಂದು ಊರು ಗೊತ್ತಿರಲಿಲ್ಲ. ಇಲ್ಲಿ ಮುಂದೆ ನಿಂತಿದ್ದೀವಲ್ಲ, ಒಂದು 20 ಜನನೇ ಏನೇನೋ ನಮ್ಮ ಹೆಸರುಗಳು ಕರಿತಿದ್ರು. 20 ಜನನೇ ಮಂತ್ರಿಗಳಾಗಿದ್ದಾರೆ ಸಾಹೇಬರು. ಅವ್ರ ಬಳಿ ಹೋಗಿ ಪ್ರದೀಪ್ ಅವ್ರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಟಿಕೆಟ್ ಕೊಡಿಸು, ಮಿನಿಸ್ಟ್ರಿಗೆ ಹೇಳಿ, ಮಿನಿಸ್ಟರ್ ಸಹಕಾರದಿಂದ ಅವ್ರು ಟಿಕೆಟ್ ಕೊಡಿಸಿದ್ದು. ಆದರೆ ಯಾವ ಊರು ಯಾವ ದಾರಿ ಗೊತ್ತಿರಲಿಲ್ಲ ಆತನಿಗೆ. ಎಲ್ಲ ದಾರಿ ಕರ್ಕೊಂಡೋಗಿ ಓಟ್ ಕೇಳಿ ಕೈ ಕಾಲು ಹಿಡಿದು ಏನು ತನು ಮನ ದನ ಏನೇನೋ ಹೇಳ್ತಾರಲ್ಲ, ಯಾವುದೂ ಕೊಡದೆ ಎಲ್ಲ ಒಳ್ಳೆ ಹುಡುಗ, ಸುಸಮುತ ಹುಡುಗ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಹಾಗಾಗಿ ಜನ ಓಟ್ ಕೇಳಿದರೆ ಇವತ್ತು ನನ್ನ ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದ್ದಾರೆ, ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಕೋಲಾರದಲ್ಲಿ ಎತ್ಕೊಂಡೋಗಿ ಡೆಲಿಗೇಟ್ ನಿಟ್ಟರು. ಎಷ್ಟು ಜನ ಡೆಲಿಗೇಟ್ ನಿಟ್ಟರು? ಇವತ್ತು ಉತ್ತರ ಏನು ಕೊಟ್ಟಿದ್ದಾರೆ? ಬರ್ಣಿ ವೆಂಕಟೇಶ್ ಕೆಲಸಗಾರರಿಗೆ ಕೂಲಿ ಕೊಡಬೇಕು, ಕೂಲಿ ಕೊಟ್ಟಿದ್ದಾರೆ ಮಹಾಪ್ರಭುಗಳು. ಇಷ್ಟೇ, ಬೇರೆ ವ್ಯತ್ಯಾಸ. ಸರ್, ಶಾಸಕರು ಸ್ವಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ ಸರ್. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಗೆಲ್ತಿರೋದು. ದ್ರೋಹ ಮಾಡಿದ್ದಾರೆ. ಅರ್ಥ ಆಯ್ತಾ? ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟು ಇವತ್ತು ಎಷ್ಟು ನೋವು ತಿಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರು ಅವ್ರ ವಿರುದ್ಧ ಮಾಡಿದ್ದಾರೆ ಅವರೆಲ್ಲ ನೋವು ತಿಂತಾರೆ. ಇಷ್ಟು ಹೇಳಕ್ ಬಯಸ್ತಾರೆ.